ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಈಗ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದ್ದಾಯಿತು. ಎಲ್ಲ ಗಿಫ್ಟ್ ಪ್ಯಾಕು, ರಿಟರ್ನ್ ಪ್ಯಾಕು ಮಾಡಿದ್ದೆಲ್ಲ ಆಯಿತು. ಇವಾಗ ನಮ್ಮ ಕಡೆ ಮುತ್ತೈದೆ ಪೂಜೆ ಅಂತ ಮಾಡ್ತಾರೆ. ಶುಕ್ರವಾರ ಇಲ್ಲಾಂದರೆ ಸೋಮವಾರ ಮತ್ತು ಬುಧವಾರ ಆ ಥರ ವಾರ ನೋಡ್ಕೊಂಡು ಮುತ್ತೈದೆ ಪೂಜೆ ಇಟ್ಕೋತಾರೆ. ನಾವು ಶುಕ್ರವಾರ ಇಟ್ಕೊಂಡಿದ್ವಿ. ಮತ್ತು 5 ಜನ ಮುತ್ತೈದೆ, 2 ಗಂಡ ಹೆಂಡತಿ, ಒಬ್ಬರು ಹೆಣ್ಮಕ್ಳು ಯಾರಾದರೂ ಇರ್ಬೋದು. ಅವರು 12 ಗಂಟೆವರೆಗೂ ಉಪವಾಸ ಇದ್ಕೊಂಡು 12 ಗಂಟೆ ಮೇಲೆ ಈ ಥರ ಮನೆಯಲ್ಲೆಲ್ಲ ಒಬ್ಬಟ್ಟು, ಅಡುಗೆ, ಹಿರಿಯರಿಗೆ ಅವಾಗ ಹಿಂದಿನ ಕಾಲದಾಗ ಒಬ್ಬಟ್ಟು, ಹೋಳ್ಗೆ, ಸಾರು, ಹಪ್ಪಳ, ಸಂಡಿಗೆ ಈ ಥರ ಎಲ್ಲ ಅಡುಗೆ ಮಾಡ್ಕೊಂಡು ದೇವರಂತೆ ಹಿರಿಯವ್ರ ಪೂಜೆ ಅಂತ ಮಾಡ್ತಾರೆ. ಕೆಲವರು ಈ ಕಡೆ ಬೆಂಗಳೂರು ಕಡೆ ಗಂಗೆ ಪೂಜೆನೂ ಅಂತ ಅನ್ಬೋದು, ಅಥವಾ ಎಡೆ ಇಡುವ ಪೂಜೆನೂ ಅನ್ಬೋದು. ನೋಡ್ರಿ, ಇಲ್ಲಿ ಬಾವಿಗೆ ತೊಗೊಂಡೋಗೋಕ್ಕೆ ಎಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನೋಡ್ರಿ, ಪೂಜೆಗೆಲ್ಲ ಇಲ್ಲಿ ಮನೆಯಲ್ಲೆಲ್ಲ ಮಕ್ಕಳು ಪೂಜೆ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಈ ಕಡೆ ಅಡುಗೆ ತಯಾರಿಯಲ್ಲಿ ಎಲ್ಲ ಒಬ್ಬರು ಅಡುಗೆ ತಯಾರಿ ಮಾಡ್ಕೊಂಡ್ವಿ. ನಮ್ಮ ವಾರಗಿತ್ತಿ, ನಾವು, ಅವರಮ್ಮ, ಅವರೆಲ್ಲರೂ ಇದ್ದರು. ನಮ್ಮ ಅಣ್ಣ ತಮ್ಮರೆಲ್ಲ ಬಂದು ರೆಡಿ ಮಾಡಿಕೊಟ್ಟಿದ್ರು. ಹಾಗೆ ನೋಡ್ರಿ, ಇಲ್ಲಿ ಬಾವಿಗೆ ಹೋಗ್ತಾ ಇದ್ದೀವಿ. ಬಾವಿ ಅಂದರೆ ಒಂದು ನೀರು ಟ್ಯಾಂಕ್ ಬರುತ್ತಲ್ಲ, ಆ ನೀರು ಟ್ಯಾಂಕಿಗೆ ಹೋಗಿ ಗಂಗೆ ಪೂಜೆ ಅಥವಾ ಬಾವಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಆವಾಗ ಹಿಂದಿನ ಕಾಲದಲ್ಲಿ ಜಾಸ್ತಿ ಬಾವಿ ಪೂಜೆನೇ ಅಂತ, ಬಾವಿ ಪೂಜೆ ಮಾಡ್ಕೊಂಡು ನೀರು ಸೇದ್ಕೊಂಡು ತೆಂಗಿ ತುಂಬ್ಕೊಂಡು ಪೂಜೆ ಮಾಡ್ಕೊಂಡು ಬರೋರು ಅವಾಗೆಲ್ಲ. ಹಾಗಾಗಿ ಇಲ್ಲಿ ಇವಾಗ ಎಲ್ಲ ಬಾವಿ ಇಲ್ಲ, ಯಾವುದೂ ಇಲ್ಲಲ್ಲ. ಹಾಗಾಗಿ ಈಗ ನೀರು ಟ್ಯಾಂಕ್ ಬರುತ್ತಲ್ಲ, ಆ ಟ್ಯಾಂಕಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ನೋಡ್ರಿ, ಇಲ್ಲೆಲ್ಲ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಬಿಸಿಲಂದರೆ ಅಷ್ಟಿಷ್ಟಿಲ್ಲ, ಬರಿಗಾಲಲ್ಲಿ ಹೋಗ್ಬೇಕು, ಚಪ್ಪಲಿ ಹಾಕೋಂಗಿಲ್ಲ. ಬಿಸಿಲಿಗೆ ನೋಡಿ ಕೆಲವರು ಚಪ್ಪಲಿ ಹಾಕ್ಕೊಂಡು ಬಂದು ದೂರ ಬಿಟ್ಟಿದ್ದರು. ನನಗೂ ನಡೆಯೋಕ್ಕೆ ಆಗಲ್ಲ, ಚಪ್ಪಲಿ ಇಲ್ಲದೆ ನಡೆಯೋಕ್ಕೆ ಆಗಲ್ಲ, ಅಷ್ಟು ಇದಾಗುತ್ತೆ. ಆಮೇಲೆ ನಾನು ನಡೆಯೋದು ನೋಡಿ ನಮ್ಮದು ಭಾವನ ಮಗಳು ಚಪ್ಪಲಿ ಹಾಕ್ಕೊಳ್ಳಿ ಕಾಕಿ, ನಿಮ್ಗೆ ನಡೆಯೋಕ್ಕಾಗ್ತಲ್ಲ ಅಂತ ನನಗೆ ಕೊಟ್ಟಳು. ಸರಿ, ಹೋಗಿ ಹಾಕ್ಕೊಂಡು ಬಂದೆ, ಅಲ್ಲಿಗೆ ಕೊಟ್ಟೆ. ನೋಡ್ರಿ, ಇವರೆಲ್ಲ ಮುತ್ತೈದೆ ಪೂಜೆಗೆ ಇರೋರು. ಇವ್ರು ನಮ್ಮ ಮೈದ್ನ, ಇವ್ರು ನಮ್ಮ ಮಗಳು, ದೊಡ್ಡ ಭಾವನ ಮಗಳು. ಇವರು ಹೆಣ್ಮಕ್ಳು, ಅದೇ ಮುತ್ತೈದೆಯವರು ಉಪವಾಸ ಇರಬೇಕಲ್ಲ ಅವರು. ಆ ಫಂಕ್ಷನ್ ಟೈಮ್ನಾಗೆ, ನಮ್ಮದು ಮನೆ ಫಂಕ್ಷನ್ ಟೈಮ್ನಾಗೆ ಸಿಕ್ಕಾಪಟ್ಟೆ ಫಂಕ್ಷನ್ಗಳಿತ್ತು. ಎಲ್ಲರೂ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತಲೇ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ಬೇಸಿಗೆ ಇದ್ರಲ್ಲಿ ಬಂತಂದರೆ ಶಾಲು, ಕಿರಿಗುಣಿ, ಮನೆ ಹಬ್ಬ ಅಂತಾರೆ, ತೊಟ್ಟಲ ಪೂಜೆ, ನಾಮಕರಣ, ಮದುವೆ, ಆ ಥರ ಎಲ್ಲ ನಾವು ಇದ್ದಿದ್ದು ಡೇಟಿಗೂ ಸಿಕ್ಕಾಪಟ್ಟೆ ಫಂಕ್ಷನ್ಗಳಿತ್ತು, ಆ ಥರ ಇತ್ತು. ಹಾಗಾಗಿ ಇಲ್ಲಿ ನದಿ ನೋಡ್ರಿ, ಇದೇ ಟ್ಯಾಂಕಿಗೆ ಬಂದು ಪೂಜೆ ಮಾಡ್ಕೋಬೇಕು. ಮತ್ತು ಹಿರಿಯರಿಗೆ ಬಟ್ಟೆ ಇಕ್ಕಿ ಪೂಜೆ ಮಾಡ್ತಾರಲ್ವ, ಅದಕ್ಕೆ ಹಸಿರು ಸೀರೆ, ಕೆಂಪು ಸೀರೆ ಅಂತಲೇ ಸೀರೆ ಇಡ್ತಾರೆ. ನಾವು ನಮ್ಮ ಮಾವ ಅವ್ರಿಗೆ ಧೋತಿ, ಶರ್ಟು, ಪಂಚೆ ಈ ಥರ ಇಟ್ಟಿದ್ವಿ. ನಮ್ಮ ಅತ್ತೆಗೆ ಸೀರೆ. ಅದು ಮನೆ ಹೆಣ್ಣು ಸೊಸೆ ದೇವರೇ ಉಟ್ಕೋಬೇಕು, ಬೇರೆದವ್ರಿಗೆ ಯಾರೂ ಕೊಡಬಾರ್ದು, ಯಾರಿಗೂ ಕೊಡೋದು ಬ್ಯಾಡ್ದು, ಯಾರ ಮನೆಗೂ ತೊಗೊಂಡು ಹೋಗ್ಬಾರ್ದು, ಆ ಥರ ಇರುತ್ತೆ. ಅದು ಮುತ್ತೈದೆ ಪೂಜೆ ಇದೆಲ್ಲ. ಇವರು ಮೈದ್ನ ಹೆಂಡತಿ, ಐದು ಕಲ್ಲು ಆರಿಸಿ ಅರಿಶಿನ, ಹೂವು, ಇದು ತೆಂಗಿನಕಾಯಿ ಎಲ್ಲ ಇಟ್ಟು ಬಾವಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಮತ್ತು ಅಲ್ಲಿ ಒಂದು ಬೆಳ್ಳಿದು ಸಿಲ್ವರ್ದು ಇದು ಬರುತ್ತೆ,
ಇವಾಗಂದರೆ ಈ ಥರ ಇವಾಗ ತೋರಿಸ್ತೀನಿ ಇರ್ರಿ. ಇವಾಗ ಅದು ತುಪ್ಪ ಹಾಲು ಇದರಲ್ಲಿ ತೊಳೆದ್ಬಿಟ್ಟು ಮನೆಯಲ್ಲಿ ಡೈಲಿ ಪೂಜೆ ಮಾಡೋದು, ಡೈಲಿ ಪೂಜೆ ಮಾಡ್ಕೋಬೋದು. ಅದು ಹಿರಿಯವರು ನಮಗೆ ಹಬ್ಬ ದಿವಸನೂ ಏನೂ ತೊಂದರೆ ಇಲ್ಲಂಗೆ ಮಾಡ್ಬೋದು ಅಂತಂದು ಆ ಥರ ಪೂಜೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ನೋಡ್ರಿ. ಇವರು ನಮ್ಗೆ ಗೊತ್ತಾಗ್ತಲ್ಲ ಅಂತಂದು ಇಲ್ಲಿ ನಾನು ಇಡ್ತೀನಿ ಬಿಡು ಅಂತಂದು ಅವರು ಇಷ್ಟಕ್ಕೆ ಬರ್ತಾಯಿದ್ದಾರೆ. ಮತ್ತು ಒಬ್ಬಟ್ಟು ಮತ್ತು ಹಸಿಟ್ಟಲ್ಲಿ ಗೋಧಿ ಹಸಿಟ್ಟಲ್ಲಿ ದೀಪ ಈ ಕಡೆ ತಂಬಿಟ್ಟಲ್ಲಿ ಮಾಡ್ತಾರಲ್ವ, ಆ ಥರ ನಮ್ಮ ಕಡೆ ಗೋಧಿ ಹಸಿಟ್ಟಲ್ಲೇ ಮಾಡ್ತಾರೆ. ನೋಡಿರಿ ಈ ಥರ ಎಲ್ಲ ಎಡೆ ಇಟ್ಕೊಂಡು ಬಂದು ನಾವು ಏನು ಅಡುಗೆ ಮಾಡಿರ್ತೀವಲ್ಲ ಅದೆಲ್ಲ ಅಡುಗೆ ತಂದು ಇಲ್ಲಿ ದೀಪನ ಹಚ್ಚಿ ತಂಗಿ ತಿಂದ್ಕೊಂಡು ಮತ್ತು ಮುತ್ತೈದೆಯರವ್ರಿಗೆ ಹಾರ ಮತ್ತು ತಲೆ ಮೇಲೆ ಹೂ ಕೊಟ್ಟು ಅವ್ರಿಗೆ ತಂಗಿ ಪೂಜೆ ಮಾಡಿ, ಅವ್ರಿಗೆ ಕಾಲಿಗೆ ಪೂಜೆ ಮಾಡಿ, ಕಾಲು ತೊಳೆದು ಪೂಜೆ ಮಾಡಿಕೊಂಡು ನಮ್ಮಪ್ಪ ಅಲ್ಲಿ ಹೂ ಸಿಗ್ತೈತಂತ ಹೂ ತಂದು ಕೊಡ್ತಾಯಿದ್ರು. ಅಲ್ಲೇ ಪಕ್ಕದಲ್ಲೇ ಗುಡ್ಡ ಇತ್ತು ನೋಡಿರಿ. ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಅಲ್ಲಿ ಊರ ಕಡೆ ಇದ್ದರೆ ಸ್ವಲ್ಪ ಇದು ಅಂತ ಇದು ನೋಡಿ ಈ ಥರ ಬೆಳ್ಳಿದು ರೊಟ್ಟಿ ಸಿಗುತ್ತೆ. ಅದು ಇಳೆದೆಲೆ ಮೇಲೆ ಇಟ್ಕೊಂಡು ತುಪ್ಪ ಹಾಲು ಹಾಕಿ ತೊಳಿಬೇಕು. ಆವಾಗ ಹಿರಿಯರಿಗೆ ಪೂಜಾ ಅಭಿಷೇಕ ಥರ ಏನೋ ಪೂಜೆ ಮಾಡ್ತಾರೆ. ತೆಂಗಿನ ದೀಪ ಹೋಯ್ತಾ ಹಂಗೆ ಹೇಳ್ತಾರೆ. ಹೇಳಿ ಬಾ ಬಾ ಹೆಂಗೆ ಮಾಡ್ತಾರೆ ಹೇಳಿದ್ರೆ ಎಲ್ಲರೂ ಕಾಲು ತೊಗೊಂಡು ನೀವು ಪೂಜೆ ಮಾಡ್ಬೇಕಲ್ಲ. ಹೊಡಿರೋ ಪೂಜೆ ಮಾಡಿದ್ಮೇಲೆ ಈಗ ಕೀರ್ಲಿ ಕಾಲು ತೊಳೆದು ಇದು ಮಾಡಿ ಈ ಕಡೆ ನೋಡತ್ತಿದೆ ನಿನ್ನ ಮೊಬೈಲ್ದಾಗ ಬಂದಿಲ್ಲೇನ
ಬಾಜು ಸಣ್ಣ ಮಾಡ್ದಿ ಪಾರು ಸಣ್ಣ ಮಾಡ್ತಾ ನಿಮ್ಮ ಮಗನಿಗೆ ಪಾರು ಒಂದು ಹಾಕೊಂಡು ಅವ ಊರೆಲ್ಲ ಇದು ಮಾಡ್ತಾನಂತ ಒಗೆದೇನು ಹಾಕ್ಲತ್ತಿಲ್ಲ ಬಟ್ ಹೌದಾ ಬಟ್ಲು ಒಣ ಕೊಬ್ಬರಿ ಬರುತ್ತಲ್ಲ ಅದು ಅದರಲ್ಲಿ ತೊಳೆದ್ಬಿಟ್ಟು ಮತ್ತು ನಮ್ಮ ಮೈದನ ಹೆಂಡ್ತಿ ಅವರು ಪೂಜೆ ಮಾಡಿದ್ರು. ನಾವು ಅಲ್ಲೇ ಮಾಡಿದ್ದು ಎಲ್ಲ ಊದ್ಕಡ್ಡಿ ಅದು ಇದು ಎಲ್ಲ ಮಾಡಿದ್ದಾಯಿತು. ತಂಗಿ ಪೂಜೆ ಮಾಡಿದ್ದು ಆಯಿತು. ನಮ್ಮ ಕಡೆ ಉತ್ತರ ಕರ್ನಾಟಕದ ಇಲ್ಲಲ್ಲಿ ಹಿರಿಯರ ಪೂಜೆ, ಎಡೆ ಇಟ್ಟ ಪೂಜೆ ಈ ಥರ ಮಾಡ್ತಾರೆ. ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ಮತ್ತು ಏನಪ್ಪ ಅಂದರೆ ನಮ್ಮದಿನ ಮನೆ ಕಟ್ಟೋದೈತೆ, ಇನ್ನೂ ಕಟ್ಟಿಲ್ಲ. ಇರೋದು ಮನೆಯಲ್ಲೇ ಸ್ವಲ್ಪ ಅಲ್ಲೇ ಪೂಜೆ ಮಾಡ್ಕೊಂಡಿದ್ವಿ. ಮನೆ ನೋಡ್ಕೊಂಡು ಏನು ಹಿಂಗೆ ಇದೆ ಹಂಗಿದೆ ಅಂತೇನು ಅಂದ್ಕೋಬೇಡಿ. ಇನ್ನು ರೆಡಿ ಮಾಡ್ತಾಯಿದ್ದೀವಿ, ಇನ್ನು ಮಾಡಬೇಕು ಮುಂದೆ. ಹಾಗಾಗಿ ಇನ್ನು ಭಾಗ ಮಾಡ್ಕೋಬೇಕಿತ್ತು, ಭಾಗ ಇನ್ನೂ ಮಾಡ್ಕೊಂಡಿಲ್ಲ. ಹಾಗಾಗಿ ನಮ್ಮ ಮನೆ ಕಟ್ಟೋದ್ರಲ್ಲಿ ಲೇಟ್ ಇದೆ. ಇನ್ನು ಅದರಲ್ಲೇ ನಮ್ಮ ಮೈದನ ಹೆಂಡ್ತಿ ಅದೇ ಮನೇಲಿ ಇರ್ತಾರೆ. ನಮ್ಮ ಮೈದನ ಹೆಂಡ್ತಿನೂ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಅಷ್ಟೊಂದು ಏನು ಇದಿಲ್ಲ ನೋಡೋಂಗೆ ನಮ್ಮ ಮನೆ. ಮತ್ತು ದೇವ್ರ ಮನೆ ಏನು ಹಿಂಗೆ ಐತೆ ಅಂತಲೂ ಅಂದ್ಕೋಬೇಡ್ರಿ. ಅದು ಸುಮ್ಮನೆ ಕಟ್ಕೊಂಡು ಡೈಲಿ ಪೂಜೆ ಮಾಡೋಕ್ಕೆ ಮಾತ್ರ ಮಾಡ್ಕೊಂಡಿದ್ದಾರೆ. ಇನ್ನು ಮನೆ ಕಟ್ಟೋದೈತೆ. ಹಾಗಾಗಿ ಇಲ್ಲಿ ಇಷ್ಟು ಮಾತ್ರ ನೋಡಿರಿ, ಇದೇ ಥರ ಪೂಜೆ ಮಾಡ್ತಾರೆ ಹಿರಿಯವ್ರ ಪೂಜೆ. ನೋಡಿರಿ ಇಲ್ಲಿ ಎಡೆ ಇಟ್ಟಿದ್ದು ಹೂವು ಹಣ್ಣು ಎಲ್ಲ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ನೋಡಿ. ಮತ್ತು ತಂಗಿಗೆ ಹಾರ ಕಟ್ಟಬೇಕು. ಇವಾಗ ಉಪವಾಸ ಇದ್ದವರಿಗೆ ಪೂಜೆ ಮಾಡಿ ಅವ್ರಿಗೆ ಹಾರ ಹಾಕ್ತಾರೆ. ನೋಡ್ರಿ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಬಗ್ಗಕ್ಕೆ ಆಗ್ತಾ ಇದ್ದಿಲ್ಲ, ಅವರೇ ಪೂಜೆ ಮಾಡ್ತವ್ರೆ.